ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪರಮ ಏಕಾದಶಿಯ ವ್ರತದ ಕಥೆಯನ್ನು ನೋಡೋಣ, ಕೇಳೋಣ, ಶ್ರವಣ ಮಾಡೋಣ. ಏಕೆಂದ್ರೆ ನಾವು ಪರಮ ಏಕಾದಶಿಯ ದಿವಸ ಅದರ ಕಥೆಯನ್ನು ಕೇಳಿದರೆ ಎಲ್ಲ ಪಾಪಗಳು ಕ್ಷಯವಾಗುತ್ತವೆ ಎಂದು ನಂಬಲಾಗಿದೆ. ಹೌದು, ನಾವು ದೇವರ ಕಥೆಗಳು, ಲೀಲೆಗಳು ಕೇಳ್ತಾ ಇದ್ರೆ ನಮ್ಮ ಒಳಗಿನ ಪಾಪಗಳು ಎಲ್ಲ, ನಮ್ಮ ಹಿಂದಿನ ಜನ್ಮದ ಪಾಪಗಳೆಲ್ಲ ಕ್ಷಯವಾಗುತ್ತಾ ಬರುತ್ತದೆ ಮತ್ತು ನಮ್ಮಲ್ಲಿ ಒಳ್ಳೆಯ ಗುಣಗಳು, ಭಾವನೆಗಳು ಬೆಳೀತಾ ಹೋಗುತ್ತವೆ. ಇದು 100% ನಿಜ ಇದೆ. ಅದಕ್ಕೆ ನಾವು ಇವತ್ತು ಪರಮ ಏಕಾದಶಿಯ ದಿವಸ ಈ ಕಥೆಯನ್ನು ಶ್ರವಣ ಮಾಡೋಣ. ಕಥೆಯನ್ನು ಅರ್ಧಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಆದಷ್ಟು ಪೂರ ಕೇಳಲು ಪ್ರಯತ್ನಿಸಿ. ಮತ್ತೆ ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಆರಂಭಿಸೋಣ. ಪರಮ ಏಕಾದಶಿಯ ಮಹತ್ವ. ಅರ್ಜುನನು ಹೇಳಿದನು, ಹೇ ಕಮಲನಯನನೇ, ನೀವು ಶುಕ್ಲ ಪಕ್ಷದ ಏಕಾದಶಿಯ ಮಹಿಮೆಯನ್ನು ವಿವರವಾಗಿ ಹೇಳಿದ್ದೀರಿ. ಈಗ ದಯವಿಟ್ಟು ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರೇನು? ಈ ದಿನ ಯಾವ ದೇವರ ಪೂಜೆ ಮಾಡಬೇಕು? ಈ ವ್ರತದಿಂದ ಯಾವ ಫಲ ದೊರೆಯುತ್ತದೆ? ಅದರ ವಿಧಾನವೇನು? ಇವೆಲ್ಲವನ್ನು ತಿಳಿಸಿರಿ. ಶ್ರೀಕೃಷ್ಣ ಹೇಳಿದನು, ಹೇ ಅರ್ಜುನ, ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪರಮ ಏಕಾದಶಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ 24 ಏಕಾದಶಿಗಳು ಬರುತ್ತವೆ. ಅಧಿಕ ಮಾಸ ಅಥವಾ ಮಲಮಾಸ ಸೇರಿರುವುದರಿಂದ ವರ್ಷದಲ್ಲಿ 26 ಏಕಾದಶಿಗಳು ಆಗುತ್ತವೆ. ಅಧಿಕ ಮಾಸದಲ್ಲಿ 2 ಏಕಾದಶಿಗಳು ಬರುತ್ತವೆ. ಅವು ಪದ್ಮಿನಿ ಏಕಾದಶಿ ಶುಕ್ಲ ಪಕ್ಷ ಮತ್ತು ಪರಮ ಏಕಾದಶಿ ಕೃಷ್ಣ ಪಕ್ಷ ಎಂದು ಪ್ರಸಿದ್ಧವಾಗಿವೆ. ಈ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಮನುಷ್ಯನಿಗೆ ಈ ಲೋಕದಲ್ಲಿ ಸುಖ ಹಾಗೂ ಪರಲೋಕದಲ್ಲಿ ಸದ್ಗತಿ ದೊರೆಯುತ್ತದೆ. ಈ ವ್ರತವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಿ ಭಗವಾನ್ ವಿಷ್ಣುವಿಗೆ ಧೂಪ, ದೀಪ, ನೈವೇದ್ಯ, ಹೂವುಗಳಿಂದ ಪೂಜೆ ಮಾಡಬೇಕು. ಈ ಏಕಾದಶಿಯ ಪವಿತ್ರ ಕಥೆಯು ಮಹರ್ಷಿಗಳ ಸಮ್ಮುಖದಲ್ಲಿ ಕಾಂಪಿಲ್ಯ ನಗರದಲ್ಲಿ ನಡೆದದ್ದು. ಅದನ್ನು ನಾನು ನಿನಗೆ ಹೇಳುತ್ತೇನೆ, ಏಕಾಗ್ರತ ಚಿತ್ತದಿಂದ ಆಲಿಸು. ಪರಮ ಏಕಾದಶಿ ವ್ರತದ ಕಥೆ. ಕಾಂಪಿಲ್ಯ ನಗರದಲ್ಲಿ ಸುಮೇಧ ಎಂಬ ಧರ್ಮಾತ್ಮ ಬ್ರಾಹ್ಮಣನಿದ್ದನು. ಅವನ ಪತ್ನಿ ಅತ್ಯಂತ ಪವಿತ್ರಳು ಹಾಗೂ ಪತಿವ್ರತೆಯಾಗಿದ್ದಳು. ಪೂರ್ವ ಜನ್ಮದ ಯಾವುದೋ ಪಾಪದ ಪರಿಣಾಮವಾಗಿ ಆ ದಂಪತಿಗಳು ತೀವ್ರ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದರು. ಬ್ರಾಹ್ಮಣನು ಭಿಕ್ಷೆ ಬೇಡಿದರೂ ಭಿಕ್ಷೆ ಸಿಗುತ್ತಿರಲಿಲ್ಲ. ಆ ಬ್ರಾಹ್ಮಣನ ಪತ್ನಿ ಸರಿಯಾದ ವಸ್ತ್ರಗಳಿಲ್ಲದಿದ್ದರೂ ತನ್ನ ಪತಿಯ ಸೇವೆ ಮಾಡುತ್ತಿದ್ದಳು. ಅತಿಥಿಗಳಿಗೆ ಅನ್ನ ನೀಡಿ ತಾನೇ ಹಸಿತಿರುತ್ತಿದ್ದಳು. ಪತಿಯಿಂದ ಯಾವ ವಸ್ತುವನ್ನು ಕೇಳುತ್ತಿರಲಿಲ್ಲ. ಹೀಗೆ ಇಬ್ಬರು ತೀವ್ರ ದಾರಿದ್ರ್ಯದಲ್ಲಿ ಜೀವನ ನಡೆಸುತ್ತಿದ್ದರು. ಒಂದು ದಿನ ಬ್ರಾಹ್ಮಣನು ತನ್ನ ಪತ್ನಿಗೆ ಹೇಳಿದನು, ಪ್ರಿಯೆಯೇ, ನಾನು ಧನಿಕರರ ಬಳಿ ಧನಕ್ಕಾಗಿ ಯಾಚಿಸಿದಾಗ ಅವರು ನಿರಾಕರಿಸುತ್ತಾರೆ. ಹಣವಿಲ್ಲದೆ ಗೃಹಸ್ಥ ಜೀವನ ನಡೆಯುವುದಿಲ್ಲ. ನೀನು ಒಪ್ಪಿದರೆ ನಾನು ಪರದೇಶಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ. ಏಕೆ ಎಂದರೆ ಜ್ಞಾನಿಗಳು ನನ್ನ ಕರ್ಮವನ್ನು ಪ್ರಶಂಸಿಸಿದ್ದಾರೆ. ಆಗ ಬ್ರಾಹ್ಮಣನ ಪತ್ನಿಯು ವಿನಯದಿಂದ ಹೇಳಿದಳು, ಸ್ವಾಮಿ, ನಾನು ನಿಮ್ಮ ದಾಸಿ. ಪತಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನು ಹೇಳಿದರೂ ಪತ್ನಿಯು ಅದನ್ನು ಪಾಲಿಸಬೇಕು. ಮನುಷ್ಯನು ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನೇ ಅನುಭವಿಸುತ್ತಾನೆ. ಸುಮೇರು ಪರ್ವತದಲ್ಲಿದ್ದರೂ ಭಾಗ್ಯವಿಲ್ಲದೆ ಚಿನ್ನ ಸಿಗುವುದಿಲ್ಲ. ಪೂರ್ವಜನ್ಮದಲ್ಲಿ ವಿದ್ಯಾದಾನ ಮತ್ತು ಭೂದಾನ ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ವಿದ್ಯೆ ಮತ್ತು ಭೂಮಿ ದೊರೆಯುತ್ತದೆ. ದೇವರು ಭಾಗ್ಯದಲ್ಲಿ ಬರೆದಿರುವುದನ್ನು ಯಾರೂ ತಪ್ಪಿಸಲಾರರು. ಯಾವ ಮನುಷ್ಯ ದಾನ ಮಾಡುವುದಿಲ್ಲವೋ ಅವನಿಗೆ ದೇವರು ಕೇವಲ ಅನ್ನವನ್ನೇ ನೀಡುತ್ತಾನೆ. ಆದ್ದರಿಂದ ನೀವು ಇಲ್ಲಿಯೇ ಇರಬೇಕು. ನಿಮ್ಮ ವಿಯೋಗವನ್ನು ನಾನು ಸಹಿಸಲಾರೆ.
ಪತಿ ಇಲ್ಲದೆ ಹೆಂಗಸನ್ನು ತಾಯಿ, ತಂದೆ, ಸಹೋದರ, ಮಾವ ಹಾಗೂ ಬಂಧುಗಳು ಸಹ ನಿಂದಿಸುತ್ತಾರೆ. ಆದ್ದರಿಂದ ಸ್ವಾಮಿ, ದಯವಿಟ್ಟು ಎಲ್ಲಿಗೂ ಹೋಗಬೇಡಿ, ನಮ್ಮ ಭಾಗ್ಯದಲ್ಲಿರುವುದು ಇಲ್ಲಿಯೇ ಸಿಗುತ್ತದೆ. ಪತ್ನಿಯ ಸಲಹೆಯನ್ನು ಒಪ್ಪಿಕೊಂಡು ಬ್ರಾಹ್ಮಣನು ಪರದೇಶಕ್ಕೆ ಹೋಗಲಿಲ್ಲ. ಹೀಗೆ ಕಾಲ ಕಳೆಯತೊಡಗಿತು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. ಕಥೆಯನ್ನು ಮುಂದೆ ವರಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದನು. ಒಮ್ಮೆ ಕೌಂಡಿನ್ಯ ಋಷಿಗಳು ಅವರ ಮನೆಗೆ ಬಂದರು. ಋಷಿಗಳನ್ನು ಕಂಡು ಸುಮೇಧ ಬ್ರಾಹ್ಮಣ ಮತ್ತು ಅವನ ಪತ್ನಿ ಅವರಿಗೆ ನಮಸ್ಕರಿಸಿ ಹೀಗೆ ಹೇಳಿದರು. ಇಂದು ನಾವು ಧನ್ಯರಾದೆವು. ನಿಮ್ಮ ದರ್ಶನದಿಂದ ನಮ್ಮ ಜೀವನ ಸಾರ್ಥಕವಾಯಿತು. ಅವರು ಋಷಿಗಳಿಗೆ ಆಸನ ಹಾಗೂ ಭೋಜನವನ್ನು ಸಮರ್ಪಿಸಿದರು. ಭೋಜನದ ನಂತರ ಪತಿವ್ರತೆಯಾದ ಬ್ರಾಹ್ಮಣಿಯು ಹೇಳಿದಳು, ಋಷಿವರರೇ, ನಮ್ಮ ದಾರಿದ್ರ್ಯವನ್ನು ನಿವಾರಿಸುವ ಮಾರ್ಗವನ್ನು ದಯವಿಟ್ಟು ತಿಳಿಸಿ. ನಾನು ನನ್ನ ಪತಿಯನ್ನು ಪರದೇಶಕ್ಕೆ ಹೋಗಿ ಹಣ ಸಂಪಾದಿಸುವುದನ್ನು ತಡೆದಿದ್ದೇನೆ. ನನ್ನ ಭಾಗ್ಯದಿಂದ ನೀವು ನಮ್ಮ ಮನೆಗೆ ಬಂದಿದ್ದೀರಿ. ಈಗ ನಮ್ಮ ಬಡತನ ಶೀಘ್ರದಲ್ಲೇ ದೂರವಾಗುತ್ತದೆ ಎಂಬ ಪೂರ್ಣ ನಂಬಿಕೆ ನನಗಿದೆ. ಆದ್ದರಿಂದ ದಯವಿಟ್ಟು ಯಾವುದಾದರೂ ಉಪಾಯವನ್ನು ತಿಳಿಸಿ. ಬ್ರಾಹ್ಮಣಿಯ ಮಾತು ಕೇಳಿದ ಕೌಂಡಿನ್ಯ ಋಷಿಗಳು ಹೇಳಿದರು, ಹೇ ಬ್ರಾಹ್ಮಣಿಯೇ, ಮಲಮಾಸದ ಕೃಷ್ಣ ಪಕ್ಷದ ಪರಮ ಏಕಾದಶಿ ವ್ರತವನ್ನು ಆಚರಿಸಿದರೆ ಎಲ್ಲ ಪಾಪಗಳು, ದುಃಖಗಳು ಮತ್ತು ದಾರಿದ್ರ್ಯ ನಾಶವಾಗುತ್ತವೆ. ಈ ವ್ರತವನ್ನು ಆಚರಿಸಿದವನು ಧನಿಕರನಾಗುತ್ತಾನೆ. ಈ ವ್ರತದಲ್ಲಿ ನೃತ್ಯ, ಗಾಯನ ಹಾಗೂ ರಾತ್ರಿ ಜಾಗರಣ ಮಾಡಬೇಕು. ಈ ಏಕಾದಶಿಯು ಧನ, ಐಶ್ವರ್ಯವನ್ನು ನೀಡುತ್ತದೆ. ಪಾಪಗಳನ್ನು ನಾಶ ಮಾಡಿ ಉತ್ತಮ ಗತಿಯನ್ನು ನೀಡುತ್ತದೆ. ಧನಾಧಿಪತಿಯಾದ ಕುಬೇರನು ಸಹ ಈ ವ್ರತವನ್ನು ಆಚರಿಸಿದನು. ಆದ್ದರಿಂದ ಸಂತುಷ್ಟನಾದ ಭಗವಾನ್ ಶಿವನು ಅವನಿಗೆ ಧನಾಧ್ಯಕ್ಷನ ಪದವಿಯನ್ನು ನೀಡಿದನು. ಈ ವ್ರತದ ಪ್ರಭಾವದಿಂದಲೇ ಸತ್ಯವಂತ ರಾಜ ಹರಿಶ್ಚಂದ್ರನು ತನ್ನ ಪುತ್ರ, ಪತ್ನಿ ಮತ್ತು ರಾಜ್ಯವನ್ನು ಮರಳಿ ಪಡೆದನು. ನಂತರ ಕೌಂಡಿನ್ಯ ಋಷಿಗಳು ಪರಮ ಏಕಾದಶಿಯ ಸಂಪೂರ್ಣ ವಿಧಾನವನ್ನು ವಿವರಿಸಿದರು. ಅವರು ಹೇಳಿದರು, ಹೇ ಬ್ರಾಹ್ಮಣಿಯೇ, ಪಂಚರಾತ್ರಿ ವ್ರತ ಇದಕ್ಕಿಂತಲೂ ಶ್ರೇಷ್ಠವಾಗಿದೆ. ಪರಮ ಏಕಾದಶಿಯ ದಿನ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ವಿಧಿಪೂರ್ವಕವಾಗಿ ಪಂಚರಾತ್ರಿ ವ್ರತವನ್ನು ಆರಂಭಿಸಬೇಕು. ಯಾರು 5 ದಿನಗಳ ಕಾಲ ನಿರ್ಜಲ ಉಪವಾಸ ಮಾಡುತ್ತಾರೋ ಅವರು ತಮ್ಮ ತಂದೆ, ತಾಯಿ ಮತ್ತು ಪತ್ನಿಯೊಂದಿಗೆ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಯಾರು 5 ದಿನಗಳ ಕಾಲ ಸಂಜೆಯ ವೇಳೆಯಲ್ಲಿ ಮಾತ್ರ ಭೋಜನ ಮಾಡುತ್ತಾರೋ ಅವರು ಸ್ವರ್ಗವನ್ನು ಹೊಂದುತ್ತಾರೆ. ಯಾರು 5 ದಿನಗಳ ಕಾಲ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡುತ್ತಾರೋ ಅವರು ಇಡೀ ಜಗತ್ತಿಗೆ ಅನ್ನದಾನ ಮಾಡಿದ ಫಲವನ್ನು ಪಡೆಯುತ್ತಾರೆ. ಯಾರು ಈ ವ್ರತದಲ್ಲಿ ಕುದುರೆ ದಾನ ಮಾಡುತ್ತಾರೋ ಅವರು 3 ಲೋಕಗಳನ್ನು ದಾನ ಮಾಡಿದಷ್ಟೇ ಪುಣ್ಯವನ್ನು ಪಡೆಯುತ್ತಾರೆ. ಯಾರು ಶ್ರೇಷ್ಠ ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡುತ್ತಾರೋ ಅವರು ಎಳ್ಳಿನ ಸಂಖ್ಯೆಯಷ್ಟು ವರ್ಷಗಳ ಕಾಲ ವಿಷ್ಣು ಲೋಕದಲ್ಲಿ ವಾಸ ಮಾಡುತ್ತಾರೆ. ಯಾರು ತುಪ್ಪ ತುಂಬಿದ ಪಾತ್ರೆಯನ್ನು ದಾನ ಮಾಡುತ್ತಾರೋ ಅವರು ಸೂರ್ಯಲೋಕವನ್ನು ಪಡೆಯುತ್ತಾರೆ. ಯಾರು 5 ದಿನಗಳ ಕಾಲ ಬ್ರಹ್ಮಚಾರ್ಯವನ್ನು ಪಾಲಿಸುತ್ತಾರೋ ಅವರು ದೇವಕನ್ಯೆಯರೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಾರೆ, ಅಲ್ಲಿನ ಸುಖವನ್ನು ಅನುಭವಿಸುತ್ತಾರೆ. ಹೇ ಬ್ರಾಹ್ಮಣಿಯೇ, ನೀನು ನಿನ್ನ ಪತಿಯೊಂದಿಗೆ ಈ ವ್ರತವನ್ನು ಆಚರಿಸು. ಇದರಿಂದ ನಿನಗೆ ಖಂಡಿತವಾಗಿ ಸಿದ್ಧಿ ದೊರೆಯುತ್ತದೆ ಹಾಗೂ ಅಂತಿಮವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಕೌಂಡಿನ್ಯ ಋಷಿಗಳ ಮಾತಿನಂತೆ ಬ್ರಾಹ್ಮಣ ಮತ್ತು ಅವನ ಪತ್ನಿ 5 ದಿನಗಳ ಕಾಲ ಪರಮ ಏಕಾದಶಿ ವ್ರತವನ್ನು ಆಚರಿಸಿದರು. ವ್ರತ ಪೂರ್ಣವಾದ ನಂತರ ಬ್ರಾಹ್ಮಣನ ಪತ್ನಿಗೆ ಒಬ್ಬ ರಾಜಕುಮಾರನು ಅವರ ಮನೆಗೆ ಬರುತ್ತಿರುವುದು ಕಂಡಿತು. ಬ್ರಹ್ಮದೇವರ ಪ್ರೇರಣೆಯಿಂದ ಆ ರಾಜಕುಮಾರನು ಅವರಿಗೆ ಎಲ್ಲ ಸೌಲಭ್ಯಗಳಿಂದ ಕೂಡಿದ ಸುಂದರ ಮನೆಯನ್ನು ವಾಸಕ್ಕೆ ಕೊಟ್ಟನು. ಅದರ ಜೊತೆಗೆ ಜೀವನೋಪಾಯಕ್ಕಾಗಿ ಒಂದು ಗ್ರಾಮವನ್ನು ದಾನ ಮಾಡಿದನು. ಈ ರೀತಿಯಾಗಿ ಬ್ರಾಹ್ಮಣ ಮತ್ತು ಅವನ ಪತ್ನಿಯ ಬಡತನ ದೂರವಾಯಿತು. ಅವರು ಭೂಮಿಯ ಮೇಲೆ ಅನೇಕ ವರ್ಷಗಳ ಕಾಲ
ಸುಖದಿಂದ ಜೀವನ ನಡೆಸಿ ನಂತರ ವಿಷ್ಣುವಿನ ಪರಧಾಮವನ್ನು ಪಡೆದರು. ನೋಡಿ ಸ್ನೇಹಿತರೆ, ಶ್ರದ್ಧೆ, ಭಕ್ತಿ, ವಿಶ್ವಾಸವಿದ್ದರೆ ನಮಗೆ ಜಯ ಸಿಕ್ಕೇ ಸಿಗುತ್ತದೆ. ಗುರುಗಳ ಬಲದಿಂದ ಅವರು ಹೇಳಿದ ಕಾರ್ಯವನ್ನು ನಾವು ಮಾಡಿದರೆ ಅದು ಫಲಿಸುತ್ತದೆ ಎಂದು ಹಿಂದಿನ ಕಾಲದಿಂದಲೂ ನಂಬಿಕೆ ಇದೆ. ದೇವರು ಯಾವತ್ತೂ ಕೈಬಿಡುವುದಿಲ್ಲ. ಆದ್ದರಿಂದ ವ್ರತವನ್ನು ಆದರೆ ಮಾಡಿ, ಇಲ್ಲವೆಂದರೆ ಕಥೆಯನ್ನು ಕೇಳಿ, ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಜಪಿಸುತ್ತಲೇ ಇರಿ. ಭಾವನೆ ಶ್ರದ್ಧೆಯಿಂದ ಬೇಡಿಕೊಳ್ಳಿ ಮತ್ತು ದೇವರ ಕೃಪೆಗೆ ಪಾತ್ರರಾಗಿ. ಈ ಕಥೆಯಲ್ಲಿ ನೋಡಿ ಏನಿದೆ ಅಂದರೆ, ಈ ಒಂದು ಏಕಾದಶಿಯ ವ್ರತ ಆಚರಿಸುವುದರಿಂದ ಕುಬೇರನಿಗೆ ಶಿವನು ಧನಾಧ್ಯಕ್ಷನಾಗಿ ಮಾಡಿದರು. ಮತ್ತೆ ಇವರು ಗಂಡ ಹೆಂಡತಿ ಏನಿದ್ದಾರಲ್ಲ ಬ್ರಾಹ್ಮಣರು, ಅವರು ಈ ವ್ರತ ಆಚರಿಸಿದ್ದರಿಂದ ಬ್ರಹ್ಮ ದೇವರ ಕೃಪೆಯಾಯಿತು. ಅದಕ್ಕೆ ಹೇಳಲಾಗುತ್ತದೆ, ದೇವರಲ್ಲಿ ಭೇದ ಭಾವ ಮಾಡಬಾರದು, ಅವರು ತ್ರಿಮೂರ್ತಿಗಳು ಅಂತ. ಶಿವನ ಆರಾಧ್ಯ ನಾರಾಯಣ, ನಾರಾಯಣನ ಆರಾಧ್ಯ ಶಿವ. ನಾವು ಯಾರದೇ ಭಕ್ತಿ ಮಾಡಿದರೂ ಅಂದರೆ ನಮಗೆ ಇವಾಗ ಯಾರೋ ಒಬ್ಬರು ಇಷ್ಟ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಹೇಳಿದರೆ ಕೇಳಿದರೆ ನಮಗೆ ಸಂತೋಷ ಆಗುತ್ತಲ್ಲ, ಅದೇ ಥರ ಮತ್ತೆ ಪದೇ ಪದೇ ಕೇಳಬೇಕು ಅನಿಸುತ್ತಲ್ಲ. ಹಾಗೆ ನಾವು ನಾರಾಯಣನ ನೆನೀತಾ ಇದ್ದರೆ ಶಿವನಿಗೆ ಗೊತ್ತಾಗುತ್ತೆ, ಅಲ್ಲಿ ಶಿವ ಬರ್ತಾನೆ. ಮತ್ತು ಶಿವನ ನೆನೆಸ್ತಾ ಇದ್ದರೆ ಅಲ್ಲಿ ನಾರಾಯಣನ ಕೃಪೆ ಆಗುತ್ತದೆ. ಸೊ ಯಾರು ಭೇದ ಭಾವ ಮಾಡದೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿ, ಯಾವ ದೇವ್ರದ್ದಾದರೂ ಮಾಡಿ ಶ್ರದ್ಧೆಯಿಂದ ಮಾಡಿ. ಈ ಕಥೆಯಿಂದ ನಾವು ಕಲ್ತ್ಕೊಳ್ಬೇಕು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್, ಹರೇ ಕೃಷ್ಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.